ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಭಾಳ ದಿನದ ಮೇಲೆ ವಿಡಿಯೋ ಮಾಡ್ತಿದ್ದೀನಿ. ಸ್ವಲ್ಪ ಗ್ಯಾಪ್ ಆಯಿತು ನಡುವೆ, ಸ್ವಲ್ಪ ಬ್ಯುಸಿ ಇದೆ, ಹೀಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ಜನ್ಮಾಷ್ಟಮಿ, ಸೊ ಹ್ಯಾಪಿ ಜನ್ಮಾಷ್ಟಮಿ ಎಲ್ರಿಗೂ. ಸೊ ಜಸ್ಟ್ ಎದ್ದಿದ್ದೀನಿ, ಫ್ರೆಶ್ ಅಪ್ ಆಗಬೇಕು, ಫ್ರೆಶ್ ಅಪ್ ಆಗಿ ಪೂಜೆ ಮಾಡಬೇಕು. ಆಮೇಲೆ ಏನೇನಾಗುತ್ತೆ ಇವತ್ತು ಫುಲ್ ಡೇ ಎಲ್ಲನೂ ತೋರಿಸ್ತೀನಿ. ಓಯ್ ಇನ್ನೊಳ್ಳೈತಿ ಅಷ್ಟಲ್ಲ ಬೈ. ಈಗ ಇವರು ಆಫೀಸ್ಗೆ ಹೋಗ್ತಾ ಇದ್ದಾರೆ, ಸೊ ಟಿಫನ್ ಹಾಕಿ ಕೊಡಬೇಕು. ಅಮ್ಮ ಉಪ್ಪಿಟ್ಟು ಮಾಡಿದರು ಇವತ್ತು, ವೆಜಿಟೇಬಲ್ ಉಪ್ಪಿಟ್ಟು. ಯಾಕಂದರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ, ಆಮೇಲೆ ಶ್ರಾವಣ ಸೋಮವಾರ ಅಲ್ವಾ, ಉಪವಾಸ. ಆಫೀಸ್ಗೆ ಹೋಗ್ತಿದ್ದಾರೆ ಅವರು ಅಷ್ಟೆಲ್ಲ ನೋಡಿ. ಹೋಗೋ ತನಕ ಗೇಟಲ್ಲಿ ವೇಟ್ ಮಾಡೋದು. ಬಾಯಿಲೆ ಕಡ್ಬಾ. ಈಗ ಮೇಲೆ ಎತ್ಕೊಂಡು ಇಲ್ಲಿ ಕಂಪೌಂಡ್ ಮೇಲೆ ನಿಲ್ಲಿಸ್ಬೇಕು ಇವಳಿಗೆ. ಹೋದ್ರು ಇಷ್ಟೆಲ್ಲ ಹೋದ್ರು. ಇಳಿ ಕೆಳ ಸಾಕು. ಇಷ್ಟೆಲ್ಲಾಗಿ ವೆಜಿಟೇಬಲ್ಸ್ ಬಾಯ್ಲ್ ಮಾಡ್ತಾಯಿದ್ದೀನಿ. ನಾನೇನೇನು ತೊಗೋತೀನಿ ಬೀಟ್ರೂಟು, ಆಮೇಲೆ ಸ್ವೀಟ್ ಪೊಟ್ಯಾಟೊ, ಕ್ಯಾರೆಟು, ಬೀನ್ಸು, ಪಂಪ್ಕಿನು, ಸ್ವಲ್ಪ ಪೊಟ್ಯಾಟೊ ಉಳಿದಿತ್ತು, ಸೊ ಅದೊಂದು ಸ್ವಲ್ಪ ತೊಗೊಂಡಿದ್ದೀನಿ. ಆಮೇಲೆ ಗ್ರೀನ್ ಪೀಸು. ಇದನ್ನೆಲ್ಲ ಒಂದು ಸ್ವಲ್ಪ 2 ನಿಮಿಷ ನೀರಲ್ಲಿ ಬಾಯ್ಲ್ ಮಾಡಬೇಕು. ಡಾಗ್ಸ್ಗೆ ತುಂಬ ಹೆಲ್ದಿ ಇದು ಫುಡ್ಡು. 2 ನಿಮಿಷ ಬಾಯ್ಲ್ ಮಾಡಿದರೆ ಸಾಕು, ಜಾಸ್ತಿ ಬಾಯ್ಲ್ ಮಾಡೋದಿಲ್ಲ, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ. ಸೊ ಅದನ್ನು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ಸ್ವಲ್ಪ 2 ನಿಮಿಷ, ಒಂದು 20% ಬಾಯ್ಲ್ ಆದರೆ ಸಾಕು. ಇದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರ್. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರ್, ಜಾಸ್ತಿ ಇಲ್ಲ, ಇಷ್ಟು. ಏನು ಬೇಕಲ್ಲ ನಿನ್ಗೆ ಟಿಫನ್? ಸೌಂಡ್ ಹೆಂಗೆ ಬರ್ತಿದೆ ಹೊರಗಡೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ವೆಹಿಕಲ್ ಸೌಂಡ್ ಜಾಸ್ತಿ ಇದೆ, ಸೌಂಡ್ ಕ್ಲಿಯರ್ ಬರ್ತಾ ಇಲ್ಲ, ಜಾಸ್ತಿ ಕೇಳಿಸ್ತಾ ಇಲ್ಲ ಅಂತ ಹೇಳ್ತೀನಿ. ಈಗ ಜಸ್ಟ್ ಎಲ್ಲ ಫುಡ್ ಹಾಕಿದ್ದೆ, ನಾನು ಸ್ನಾನ ಮಾಡ್ತೀನಿ ಈಗ. ಸೊ ಅದಾದಮೇಲೆ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಬ್ಯಾಂಕ್ ಹೋಗೋದಿದೆ, ಸ್ವಲ್ಪ ಕೆಲಸ ಇದೆ ಬ್ಯಾಂಕಲ್ಲಿ. ಸೊ ಆದಮೇಲೆ ಈವ್ನಿಂಗು ಟೆಂಪಲ್ಗೆ ಹೋಗಬೇಕು. ಸೊ ನೋಡೋಣ ಇವತ್ತೇನು ಫುಲ್ ಡೇ ಏನೇನಾಗುತ್ತೆ ಅಂಥೇಳಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಆಯಿತು, ಬ್ಯಾಂಕಿಗೆ ಹೋಗಿ ಬಂದೆ, ಈಗ ಅಡುಗೆ ಮಾಡಬೇಕು. ನಾನು ಛೋಲೆ ಮಾಡ್ತಾಯಿದ್ದೀನಿ ಇವತ್ತು. ನಾನು ಯಾವ ರೀತಿ ಮಾಡ್ತಿದ್ದೀನಿ, ಸಿಂಪಲ್ ರೆಸಿಪಿ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಈ ಛೋಲೆ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ವಿಸಿಲ್ ಹಾಕಿ ಕುಕ್ಕರಲ್ಲಿ ಒಂದು 5-6 ವಿಸಿಲ್ ಹೊಡಿಬೇಕು. ಸೊ ಇದು ಟೊಮೆಟೊ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ.
ಇದು ಆನಿಯನ್ ಮತ್ತು ಅದರಲ್ಲಿ ಒಂದು ಚಿಲ್ಲಿ, ಗ್ರೀನ್ ಚಿಲ್ಲಿ, ಆಮೇಲೆ ಜಿಂಜರ್ ಗಾರ್ಲಿಕ್ಕು ಎಲ್ಲನೂ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಧನಿಯಾ. ಪ್ಯಾನ್ಗೆ ಎಣ್ಣೆ ಹಾಕೋತೀನಿ ಸ್ವಲ್ಪ, ಇಷ್ಟು ಸಾಕು. ಈಗ ಸ್ವಲ್ಪ ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸ್ಪೈಸಸ್ ಹಾಕೋತೀನಿ. ಇದೆಲ್ಲ ಸ್ವಲ್ಪ ಜೀರಿಗೆ, ಈಗ ಆನಿಯನ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬ್ರೌನ್ ಆಗೋವರೆಗೂ ಇದನ್ನು ಎಣ್ಣೆಯಲ್ಲಿ ಮಿಕ್ಸ್ ಮಾಡಬೇಕು. ಅದು ಹಸಿ ವಾಸನೆ ಹೋಗಬೇಕಿದ್ರಿಂದ. ಈಗ ಸ್ವಲ್ಪ ಬ್ರೌನ್ ಆಗ್ತಾಯಿದೆ ಆನಿಯನು. ಈಗ ನಾನು ಟೊಮೆಟೊ ಪೇಸ್ಟ್ ಹಾಕೋತೀನಿ. ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ಉಪ್ಪು ಆಮೇಲೆ ಅರಿಶಿನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಉಪ್ಪು ಎಷ್ಟು ರುಚಿಗೆ ಬೇಕಷ್ಟು ಉಪ್ಪು ಹಾಕೋಬೇಕು. ಎರಡು ಚಮಚ. ಇದು 10 ನಿಮಿಷ ಲೋ ಫ್ಲೇಮಲ್ಲಿ ಎಣ್ಣೆಯಲ್ಲಿ ಬೇಯೋಕ್ಕೆ ಬಿಡಬೇಕು. ಈಗ ಛೋಲೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಕುಕ್ಕರಲ್ಲಿ ಬೇಯಿಸಿದ್ದು. ಸೊ ಅದು ಛೋಲೆ ನೀರೇನಿರುತ್ತಲ್ಲ ಅದು ವೇಸ್ಟ್ ಮಾಡಬೇಡಿ, ಇದಕ್ಕೆ ಹಾಕೋಕ್ಕೆ ಯೂಸ್ ಆಗುತ್ತೆ. ಆಮೇಲೆ ಸ್ವಲ್ಪ ಛೋಲೆ ಇದರಲ್ಲಿ ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಥಿಕ್ ಗ್ರೇವಿ ಬೇಕಂತಂದರೆ ಛೋಲೆ ಸ್ವಲ್ಪ ಮಿಕ್ಸರಲ್ಲಿ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಅದರಲ್ಲಿ ಹಾಕಿ ಗ್ರೇವಿ ಒಂದು ಸ್ವಲ್ಪ ಥಿಕ್ ಆಗುತ್ತೆ. ಇದಕ್ಕೀಗ ಒಂದು ಸ್ವಲ್ಪ ಬಿಟ್ಟು ನೀರು, ಅದೇ ಬೆನ್ಸಿದ್ದು ನೀರು ಹಾಕಿ ಕುದಿಯೋಕ್ಕೆ ಬಿಡಿ. ಈಗ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕಿದ್ದೀನಿ. ಸೊ ಸ್ವಲ್ಪ ಮೇಲೆ ಪ್ಯಾನ್ ಮುಚ್ಚಿ ಒಂದು 10-15 ಮಿನಿಟ್ಸು ಲೋ ಫ್ಲೇಮಲ್ಲಿನೇ ಅದನ್ನು ಬೆಂದಕ್ಕೆ ಬಿಟ್ಬಿಡಿ. ಈಗ ಇದು ಕುದೀತಾ ಇದೆ. ಸ್ವಲ್ಪ ಕುದ್ದಾದಮೇಲೆ ಬೆಂದ ಮೇಲೆ ಅದನ್ನು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಛೋಲೆನು, ಅದರಲ್ಲಿ ಇದು ಮಿಕ್ಸ್ ಮಾಡಿ. ಯಾಕಂದರೆ ಗ್ರೇವಿ ಸ್ವಲ್ಪ ಥಿಕ್ ಆಗುತ್ತೆ. ಪೇಸ್ಟ್ ಮಾಡಿರೋ ಛೋಲೆ ಪೇಸ್ಟ್ ಹಾಕಿದ್ದೀನಿ. ಮಿಕ್ಸ್ ಮಾಡಿ ಚೆನ್ನಾಗಿ. ನೋಡಿ ಈಗ ಛೋಲೆ ಆಲ್ಮೋಸ್ಟ್ ರೆಡಿ ಆಗಿದೆ ಅಲ್ಲ. ಗ್ರೇವಿ ಯಾವ ರೀತಿ ಥಿಕ್ಕಾಗಿದೆ, ಇನ್ನೂ ಥಿಕ್ಕಾಗುತ್ತೆ. ಈಗ ಮೇಲೆ ಧನಿಯಾ ಛೋಲೆ ಈಸ್ ರೆಡಿ. 2 hours later. ಮಾರ್ನಿಂಗಿಂದ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಡೈರೆಕ್ಟ್ ಈವ್ನಿಂಗ್ ಮಾಡ್ತಾಯಿದ್ದೀನಿ. ಈಗ ರೆಡಿಯಾಗಿ ಟೆಂಪಲ್ಗೆ ಹೋಗ್ತಾಯಿದ್ದೀನಿ. ಸೊ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಏನು ಅಂಥೇಳಿ. ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ.
later. ಸೊ ಗೈಸ್ 10:30 ಆಗಿದೆ ಟೈಮು. ಈಗ ಜಸ್ಟ್ ಮನೆಗೆ ಬಂದ್ವಿ. ಇಷ್ಟೆಲ್ಲ ವೇಟ್ ಮಾಡ್ತಿದ್ದಾಳೆ. ಏನು ಮಾಡ್ಲೈತಿ? ಐ ಐ ಐ ಐ ಒಳಗೆ ಏನು ಮಾಡಿದಿ ಕಾರ್ಬಾರ್? ಬಂದಿ ಒಳಗೆ? The next day. ನಿನ್ನೆ ಆದಮೇಲೆ ಡೈರೆಕ್ಟ್ ಈಗ ವಿಡಿಯೋ ಮಾಡ್ತಿದ್ದೀನಿ. ಅದು ನೆಕ್ಸ್ಟ್ ಡೇ ಮಧ್ಯಾಹ್ನ. ನಿನ್ನೆ ಬರೋದು ಲೇಟ್ ಆಗಿತ್ತು, ರಾತ್ರಿ 10:30. ಸೊ ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ಮಾರ್ನಿಂಗು ಪೂಜೆ ಇತ್ತು, ಮಂಗಳಗೌರಿ ಪೂಜೆ. ಸೊ ಬ್ಯುಸಿ ಇದ್ದೆ ಸ್ವಲ್ಪ. ಈಗ ಜಸ್ಟ್ ಫ್ರೀ ಆಗಿದ್ದೀನಿ. ಟೇಲರ್ ಹತ್ರ ಹೋಗೋದಿದೆ, ಸ್ವಲ್ಪ ಬ್ಲೌಸ್ ಸ್ಟಿಚಿಂಗ್ ಅದು ಕೊಡೋದಿದೆ. ಯಾಕಂದರೆ ಹಬ್ಬ ಬರ್ತಿದೆ, ಗಣೇಶ ಚತುರ್ಥಿ ಹತ್ತಿರ ಇದೆ. ಸೊ ಈಗ ಕೊಟ್ಟರೆ ಬೇಗ ಸ್ಟಿಚ್ ಮಾಡಿ ಕೊಡ್ತಾರೆ. ಸೊ ಹೋಗಿ ಬಂದಮೇಲೆ ಹಿಂಗೆ ಸಿಗ್ತೀನಿ. ಈಗ 6:30 ಆಗಿದೆ. ಸ್ವಲ್ಪ ವೆಟರ್ನರಿ ಹಾಸ್ಪಿಟಲ್ ಹೋಗಬೇಕಾಗಿದೆ. ಅಷ್ಟೆಲ್ಲ ಕರ್ಕೊಂಡು ಹೋದ್ಮೇಲೆ ಸಿಗ್ತೀನಿ. ಬಾ ಅಷ್ಟೆಲ್ಲ ಹೋಗೋಣ, ಹೊರ ಹೋಗೋಣ. ಲಾರಿ ಹತ್ರ ಬೆನ್ಸ್ ಬಾ, ಹೋಗೋಣ ಬಾ. ಗೈಸ್ ಈಗ ಟೈಮ್ 10:30. ಹೊರಗಡೆ ವಾಕ್ ಮಾಡ್ತಾ ಇದ್ದೀನಿ ಸ್ಟೆಲ್ಲಾನ್ ಜೊತೆ. ಇದು ಡೈಲಿ ರೂಟೀನು. ಸ್ವಲ್ಪ ಈವ್ನಿಂಗ್ ಹಾಸ್ಪಿಟಲ್ ಹೋಗಿದ್ವಿ, ಸ್ಟೆಲ್ಲಾನ್ ಚೆಕಪ್ ಇತ್ತು. ಅದೇನು ಚೆಕಪ್ ಅಂತ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ನಿನ್ನೆಯಿಂದ ಈ ವಿಡಿಯೋ ಕಂಟಿನ್ಯೂ ಆಗ್ತಾ ಇದೆ, ಎಂಡ್ ಮಾಡಿದ್ದಿಲ್ಲ. ಸೊ ಈಗ ಈ ವಿಡಿಯೋ ಎಂಡ್ ಮಾಡ್ತೀನಿ. ಆದಷ್ಟು ಬೇಗ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಟೇಕ್ ಕೇರ್, ಬಾಯ್.